ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಇದನ್ನು ನೋಡಿ ತಾವುಗಳು ಹೇಳ್ಬೋದು ಯಾವುದು ಅಂತ, ಏನು ಅಂತ. ಸ್ನೇಹಿತರೆ, ಹಳೇ ಕಾಲದ್ದು ಈ ಹಣ್ಣುಗಳು, ಈಗ ಹೊಸದಲ್ಲ, ಹಳೇ ಕಾಲದ್ದು ಏನ್ಸಿಯಂಟ್ ಫ್ರೂಟ್ಸ್ ಅಂತ. ಏನ್ಸಿಯಂಟ್ ಫ್ರೂಟ್ಸ್ ಈ ಹಣ್ಣು ಒಂದಕ್ಕೆ ಈಕ್ವಲ್ಲು, ಅದು ಅರ್ಧ ಕೆ ಜಿಗೆ ಇದು ಒಂದು ಈಕ್ವಲ್. ಯಾವುದು? ಸೀಬೆಹಣ್ಣು, ಗೋವಾ, ಪೇರಳೆ ಇತ್ಯಾದಿಗಳಿಂದ ಕರೆಸ್ಕೊಳ್ಳುವಂತಹ ಈ ಒಂದು ಹಣ್ಣು ಅರ್ಧ ಕೆ ಜಿ ಸೀಬೆ ಹಣ್ಣಿಗೆ ಸಮಾನ ಒಂದು. ಅಷ್ಟು ರಿಚ್ ಇನ್ ವಿಟಮಿನ್ಸ್, ಇದರಲ್ಲಿ ರಿಚ್ ಇನ್ ವಿಟಮಿನ್ಸ್. ಇಂತಹ ಔಷಧಿಯುಕ್ತ ಎಲ್ಲ ಹಣ್ಣುಗಳನ್ನು ಕೊಟ್ಟಿರ್ತಕ್ಕಂಥ ಪ್ರಕೃತಿ ನಮಗೆ, ನಾವು ಧನ್ಯರಾಗ್ತೀವಿ. ಇಂಥವುಗಳನ್ನು ಸೇಕರಿಸಿಕೊಂಡು ನಾವು ಅದನ್ನು ಮನೆ ಮುಂದೆ, ಮನೆ ಹಿಂದುಗಡೆ ಜಾಗ ಇದ್ದಾಗ ಹಾಕಿ ಅದನ್ನು ಸೇವಿಸಬೇಕು. ಇದು ಸೇವನೆ ಮಾಡೋದ್ರಿಂದ ಈ IBS ಅಂತಾರೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಸಿಸ್ಟಮ್ ಅಂತ, ಅದು ವಾಸಿ ಆಗ್ತದೆ. ಅಂತಹ ಕಾಯಿಲೆಗಳನ್ನು ವಾಸಿ ಮಾಡುವ ಈ ಒಂದು ಸೀಬೆಹಣ್ಣನ್ನು ಪ್ರತಿಯೊಬ್ಬರು ಕಲೆಕ್ಟ್ ಮಾಡ್ಕೊಂಡು ಹೋಗಿ ನೆಟ್ಕೊಂಡು, ಇದರಲ್ಲಿ ಒಂದು 2-3 ಬೀಜ ಇರ್ತದೆ, ಇಷ್ಟು ದಪ್ಪ ಇರ್ತದೆ. ಆ ಬೀಜನೂ ಸೀಬೆಹಣ್ಣದೇ ಥರ ಗಟ್ಟಿಯಾಗಿರ್ತದೆ. ಆ ಬೀಜ ಸಹ ನಾವು ಒಂದು ಕಡೆ ನರ್ಸರಿ ಮಾಡಿಕೊಂಡ್ರು ಸಹ ನಾವು ಇದನ್ನು ಪಡಿಬೋದು. ಮತ್ತು ಈ ಗಿಡದ ಒಂದು ಬೇರು, ಕಾಂಡ, ಎಲೆ ಎಲ್ಲ ಸಹ ಔಷಧಿಯುಕ್ತ ಗಿಡವಾಗಿರ್ತದೆ. ಇದು ಸಿಕ್ಕುವುದು ಭಾರಿ ಕಷ್ಟ. ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡಿ, ಪ್ರತಿಯೊಬ್ಬರು ಸೇವನೆ ಮಾಡಿ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಲಿ, ಎಲ್ಲರೂ ಅವ್ರ ಮನೆಗೆ ಅವ್ರ ಡಾಕ್ಟರ್. ನಮಸ್ಕಾರ ಸ್ನೇಹಿತರೆ.